ಹಲೋ ಗೆಳೆಯರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಿಫೋರ್ ಯು ಅಟ್ ಇನ್ಫಾರ್ಮೇಶನ್. ಭಾರತೀಯ ಅಂಚೆ ಇಲಾಖೆಯ ಹೊಸ ತಂತ್ರಾಂಶದಲ್ಲಿ ಹೈದರಾಬಾದ್ನಿಂದ ಬಂದಂತಹ ಫಿಲಾಟಲಿ ಸ್ಟಾಂಪ್ಗಳನ್ನು CPC ಮತ್ತು ಮಿನಿಚರ್ಗಳನ್ನು ಯಾವ ರೀತಿ ನಾವು ಹೆಡ್ ಆಫೀಸ್ನಲ್ಲಿ ರಿಸೀವ್ ಮಾಡಬೇಕು ಎನ್ನುವುದರ ಕುರಿತಾದ ಮಾಹಿತಿಯನ್ನು ನೋಡೋಣ. ಮೊದಲು ಟ್ರೆಜರರ್ ಅಥವಾ ಆಪರೇಟರ್ ರೋಲ್ನಲ್ಲಿ ಗೋ ಟು ಅದರ್ಸ್, ನಂತರ ಇನ್ವೆಂಟರಿಯನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಸ್ಟಾಕ್ ವಿದೌಟ್ ಇಂಡೆಂಟ್ ಆಪರೇಟರ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಫಿಲಾಟಲಿಯನ್ನು ಸೆಲೆಕ್ಟ್ ಮಾಡಿ ಕೆಟಗರಿಯಲ್ಲಿ ಕಮಮರೇಟಿವ್ ಸೆಲೆಕ್ಟ್ ಮಾಡಿಕೊಂಡು ಸಬ್ ಕೆಟಗರಿಯಲ್ಲಿ ಕಮಮರೇಟಿವ್ ಇವೆಂಟ್ ಅಥವಾ ಪರ್ಸನಾಲಿಟಿ ಸ್ಟ್ಯಾಂಪ್ನಲ್ಲಿ ಈ ಸ್ಟ್ಯಾಂಪ್ಗಳು ಹೈಲೈಟ್ ಆಗುತ್ತವೆ. ಅಲ್ಲಿ ನೀವು ಪ್ರಾಡಕ್ಟನ್ನು ಸರ್ಚ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿ ಆಮೇಲೆ ಪ್ರಾಡಕ್ಟ್ ಕೋಡನ್ನು ಚೆಕ್ ಮಾಡಿಕೊಂಡು ಡಿನಾಮಿನೇಷನ್ ಎಲ್ಲ ಸರಿಯಾಗಿದೆ ನೋಡಿ ಕನ್ಫರ್ಮ್ ಮಾಡಿಕೊಂಡು ಕ್ವಾಂಟಿಟಿಯನ್ನು ಎಂಟರ್ ಮಾಡಿ ನಂತರ ಆ್ಯಡ್ ಪ್ರಾಡಕ್ಟನ್ನು ಕ್ಲಿಕ್ ಮಾಡಿಕೊಂಡು ಸ್ಟಾಕ್ ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡು ಆ್ಯಡ್ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ರಿಕ್ವೆಸ್ಟ್ ID ಜನರೇಟ್ ಆಗುತ್ತದೆ. ಈ ರಿಕ್ವೆಸ್ಟ್ IDಯನ್ನು ನೋಟ್ ಮಾಡಿಕೊಳ್ಬೇಕು. ಇದಾದ ಮೇಲೆ ಎರಡನೇ ಹಂತದಲ್ಲಿ ಸೂಪರ್ವೈಸರ್ ಅಥವಾ ಪೋಸ್ಟ್ ಮಾಸ್ಟರ್ ರೋಲ್ ಇರುತ್ತದೆ. ಗೋ ಟು ಅದರ್ಸ್ ಅಲ್ಲಿ ಇನ್ವೆಂಟರಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಸ್ಟಾಕ್ ವಿತೌಟ್ ಇಂಡೆಂಟ್ ಆಪರೇಟರ್ ಸೂಪರ್ವೈಸರ್ ಮೇಲೆ ಕ್ಲಿಕ್ ಮಾಡಿ ನಂತರ ರಿಕ್ವೆಸ್ಟ್ ID ಮೇಲೆ ಕ್ಲಿಕ್ ಮಾಡಿದರೆ ನೀವು ಮಾಡಿದಂತಹ ರಿಕ್ವೆಸ್ಟ್ ID ಅಲ್ಲಿ ಹೈಲೈಟ್ ಆಗುತ್ತದೆ. ನಂತರ ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡು ಅಪ್ಡೇಟ್ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಸ್ಟಾಕು HO ಲೊಕೇಶನ್ಗೆ ಸ್ಟೋರೇಜ್ ಆಗುತ್ತದೆ. ಇದಾದ ಮೇಲೆ HO ಲೊಕೇಶನ್ನಿಂದ ಟ್ರೆಜರಿ ಲೊಕೇಶನ್ಗೆ ಇನ್ವೆಂಟರಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಮುಂದಿನ ಹಂತದಲ್ಲಿ ನೋಡೋಣ. ಮತ್ತೆ ಆಪರೇಟರ್ನಲ್ಲಿ ಹೋಗಿ ಗೋ ಟು ಅದರ್ಸ್ ನಂತರ ಟ್ರೆಜರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಸ್ಟ್ಯಾಂಪ್ ಸ್ಟೇಷನರಿಯನ್ನು ಕ್ಲಿಕ್ ಮಾಡಿ ಇಲ್ಲಿ ಸ್ಟ್ಯಾಂಪ್ ರಿಸಿಪ್ಟ್ ಇಂಡೆಂಟ್ ಇದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ಚೆಕ್ ಮಾಡಿಕೊಂಡಾದ ಮೇಲೆ ರಿಸೀವ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಸ್ಟ್ಯಾಂಪು ಹೆಡ್ ಆಫೀಸಿನ ಟ್ರೆಜರಿ ಬ್ಯಾಲೆನ್ಸಿಗೆ ಬಂದು ಸೇರುತ್ತದೆ. ಇದಿಷ್ಟು ಫಿಲಾಟಲಿ ಸ್ಟ್ಯಾಂಪನ್ನು ರಿಸೀವ್ ಮಾಡುವ ಕುರಿತಾದ ಮಾಹಿತಿ. ಗೆಳೆಯರೇ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರ ಕೆಲಸ ಕಾರ್ಯಗಳಿಗೆ ಅನುಕೂಲವಾಗುವಂತೆ ನೀವು ಕೂಡ ಸಹಕರಿಸಿರಿ. ಧನ್ಯವಾದಗಳು.